ಇವತ್ತಿಂದ್ರ ನಾ ಒಂದು ದೊಡ್ಡದು ಚಾಲೆಂಜ್ ತೊಳತೀನಿ. ಅದು ಚಾಲೆಂಜ್ ಏನಪ್ಪಾ ಅಂತಂದ್ರ ಒಂದು ವರ್ಷದಾಗ 1 ಕೋಟಿ ಹೆಂಗ್ ಮಾಡೋದು ಅಂತಂದು. ಹಲೋ ಫ್ರೆಂಡ್ಸ್, ಮುಂಜಾನೆ ಎದ್ದು ಮ್ಯಾಗಿ ಬಂದು ವರ್ಕೌಟ್ ಮಾಡ್ಕೊಂತ ಯೋಚನೆ ಮಾಡ್ಕೊಂಡ್ ಕುಂತಿದ್ನೆ. ನನಗೆ ಒಂದು ಆಸೆ ಐತಿ ಜೀವನದಾಗ. ಅದು ಆಸೆ ಏನಪ್ಪಾ ಅಂತಂದ್ರ ನಂದ ಒಂದು ಸ್ವಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕಂತ ಅಂದ ಸಣ್ಣಗ್ ಸ್ಟಾರ್ಟ್ ಮಾಡೀನಿ. ಅದು ಬ್ರ್ಯಾಂಡ್ ನೇಮ್ ಏನು, ಅದು ಬ್ರ್ಯಾಂಡ್ ಒಳಗೆ ಯಾವ ಪ್ರಾಡಕ್ಟ್ ಐತಿ, ಮತ್ತ ಆ ಬ್ರ್ಯಾಂಡ್ ಫ್ಯಾಕ್ಟರಿ ಎಲ್ಲಿ ಐತಿ, ಅದು ಎಲ್ಲ ಈಗ ಹೇಳಲ್ಲ ಫ್ರೆಂಡ್ಸ್, ಸರ್ಪ್ರೈಸ್ ಐತಿ. ಸ್ವಲ್ಪ ದಿವಸ ಆದ್ಮೇಲೆ ಹೇಳ್ತೀನಿ ನಿಮಗೆ. ಮತ್ತ ಮನಗಂಡ ಜಳಕ ಗಿಳಕ ಮಾಡಿ ನಾ ತಿಂದೆ ಓಟ್ಸ್. 1 ಕೋಟಿ ದುಡಿಬೇಕಂತಂದ್ರ ಅಟ್ಲೀಸ್ಟ್ ಒಂದು ದಿವಸಕ್ಕೆ 27,400 ರೂಪಾಯಿ ದುಡಿಬೇಕು. ನಾವು ಮಾಡು 9 to 5 hours ಜಾಬ್ದಾಗ ಅಷ್ಟು ದುಡಿಯಾಕ ಆಗಲ್ಲ. ಮತ್ತೆ ಇಲ್ಲಿ ಫಿಸಿಕಲ್ ಎಬಿಲಿಟಿ ಅಕ್ಕರ ಸ್ವಲ್ಪ ಯೂಸ್ ಆಗಲ್ಲ. ನಿಮ್ ಗುರುತನ್ರಿ ಕರೋಡ್ಪತಿ ಹೆಂಗ ಆಕಾರ ಅಂತಂದ ಕ್ವಿಕ್ ಸ್ಮಾರ್ಟ್ನೆಸ್ ಇಂದ ಮತ್ತೆ IQ ಇಂದ. ಈಗಿಂದ ಜನರೇಷನ್ ಹೆಂಗೈತಿ ಅಂತಂದ್ರ ದಾರು ಇಂದ, ಹುಡುಗಿಯರಿಂದ, ಬೇಟಿಂಗ್ ಇಂದ ಅಪ್ಪಂದ್ ರೊಕ್ಕ ಹಾರಿಸೋದ್ರೊಳಗ ಅದಾರ ನೋಡ್ರಿ. ಇದು ಅದ ಜನರೇಷನ್ ಐತಿ. ನನ್ನ ವಿಡಿಯೋದಾಗಿಂದ ಫಸ್ಟ್ ಲೈನ್ ಕೇಳಿ ಸ್ಕಿಪ್ ಮಾಡಿರ್ತಾರ. ಎದಕ್ಕಂತಂದ್ರ ಇವ್ರ ವಿಷನ್ ಇಲ್ಲಿ ಮಠ ಹೋಗೋದೇ ಇಲ್ಲ. ಅದು ವಿಷನ್ 30 ಹಿಡಿದು 40,000 ರೂಪಾಯಿ ಸ್ಯಾಲರಿ ಒಳಗ ಸಿಕ್ಕೊಂಡಿರ್ತೈತಿ ನೋಡ್ರಿ. ನಿಮ್ದು ವಿಷನ್ ದೊಡ್ಡ ಇರ್ಲಿಕ್ಕಂದ್ರ, ನಿಮ್ದು ಕನಸು ದೊಡ್ಡ ಇರ್ಲಿಕ್ಕಂದ್ರ ನೀವು 1 ಕೋಟಿ ಹೆಂಗ್ ಮಾಡ್ತೀರಿ ನೀವು ಹೇಳ್ರಿ. 1 ಕೋಟಿ ದುಡಿಬೇಕಂತಂದ್ರ 27,400 ರೂಪಾಯಿ ದುಡಿಬೇಕು ಒಂದು ದಿವಸಕ್ಕೆ. ಒಂದು ತಿಂಗಳಿಗೆ 8,33,000 ರೂಪಾಯಿ ಜಾಬ್ ಅಕರ ಮಾಡಕ್ಕಾಗಲ್ಲ. ಈಗ ಒಂದು ಆಪ್ಷನ್ ಐತಿ. ಅದು ಆಪ್ಷನ್ ಏನಪ್ಪಾ ಅಂತಂದ್ರ ಬಿಸ್ನೆಸ್. ಯಾವ್ದು ಬಿಸ್ನೆಸ್ ಅಪ್ಪ ಅಂತಂದ್ರ ನಂದ ಒಂದು ಸ್ವಂತ ಆಗಿರೋ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಸೇಲ್ ಮಾಡೋದು. ಒಂದ್ ಎಕ್ಸಾಂಪಲ್ ಕೊಡಾಕತ್ತೀನಿ. 500 ರೂಪಾಯಿ ಒಂದು ಪ್ರಾಡಕ್ಟ್ 20,000 ಮಂದಿಗೆ ಸೇಲ್ ಮಾಡಿದ್ರ 1 ಕೋಟಿ ರೂಪಾಯಿ ಆಗತ್ತ. ಏನ್ರ ವಿತೌಟ್ ಇನ್ವೆಸ್ಟ್ಮೆಂಟ್ 1 ಕೋಟಿ ಹೆಂಗ್ ದುಡಿಯೋದು ಗುರುತಿದ್ರ ಕಮೆಂಟ್ ಮಾಡ್ರಿ. ನೋಡ್ರಿ, ನಾ ನಿಮ್ಗೆ ಒಂದು ಚಾಲೆಂಜ್ ಮಾಡ್ತೀನಿ. ಬರೀ 1 ವರ್ಷದಾಗ ನಿಮ್ಮ ಬಾಡಿ, ಮೆಂಟಲ್ ಹೆಲ್ತ್, ಡಿಸಿಪ್ಲಿನ್, ನಿಮ್ದು ಹೆಲ್ತ್ ಸ್ಟೈಲ್ ಎಲ್ಲಾ ಚೇಂಜ್ ಮಾಡ್ತೀನಿ. ನೀವು ಏನು ಮಾಡ್ಬೇಡ್ರಿ, ಜಸ್ಟ್ ಸಪೋರ್ಟ್ ಮಾಡ್ರಿ ಸಾಕ್. ನಿಮ್ಮ ಸಪೋರ್ಟ್ ನನ್ ತಾಕತ್ತೈತಿ.